ಮತ್ತೊಂದು ಸಿಂಪಲ್ಲಾಗಿ ಒಂದೇ ದಿನದಲ್ಲಿ ಹಾಕುವಂಥ ಒಂದು ವರ್ಕನ್ನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಬ್ಯಾಕ್ ನೆಕ್ಕು ಮತ್ತು ಫ್ರಂಟು ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ದೀನಿ. ಹೇಗೆ ಹಾಕಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಕಟ್ ಬಿಡ್ಸ್ ತೊಗೊಂಡಿದ್ದೀನಿ. ಕಟ್ ಬಿಡ್ಸ್ ತೊಗೊಂಡು ಫ್ರೀ ಹ್ಯಾಂಡಲ್ಲಿ ಒಂದು ಡಿಸೈನ್ನ ಬಿಡಿಸ್ಕೊಂಡಿದ್ದೀನಿ. ನಾ ಬಿಡಿಸಿರೋ ಡಿಸೈನ್ನ ನೀವು ಸ್ಕ್ರೀನ್‌ಶಾಟ್ ಕೂಡ ತಕ್ಕೊಂಡು ಅದೇ ರೀತಿ ಕೂಡ ಬಿಡಿಸ್ಕೊಬೋದು. ಸಿಂಪಲ್ಲಾಗಿ ಈ ರೀತಿ ಬಿಡಿಸ್ಬಿಟ್ಟು ನಾನೇನು ಮಾಡಿದ್ದೀನಿ, ಒಂದು ರೌಂಡ್ ಸ್ಕೇಲ್ ಸಿಗುತ್ತಲ್ಲ ಅದನ್ನು ತೊಗೊಂಡು ಅದನ್ನು ರೌಂಡಾಗಿ ಏನು ಹಾಕ್ಕೊಂಡಿದ್ದೀನೋ ಅದ್ರ ಮಧ್ಯೆ ರೌಂಡಾಗಿರುತ್ತಲ್ಲ ಆ ರೀತಿನ ತೊಗೊಂಡು ಮೆಜರ್ಮೆಂಟ್ ನಿಮಗೆ ಯಾವ ದೊಡ್ಡ ಬೇಕೋ ದೊಡ್ಡ ಅಥವಾ ಸಣ್ಣ ಬೇಕೋ ಸಣ್ಣ ಹಾಕ್ಕೊಳ್ಳಿ. ಈ ರೀತಿ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ನೆಕ್ಕಿಗೆ ಸ್ವಲ್ಪ ಡೀಪ್ ಇಟ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದು ನನ್ನದೇ ಬ್ಲೌಸಿಗೆ ನಾನು ಹಾಕ್ಕೊತಾ ಇರೋದು. ಹಾಗಾಗಿ ನಾನು ತುಂಬ ಕಮ್ಮಿ ವೀಡಿಯೋಸ್ನ ಬಿಡ್ತೀನಿ. ಯಾಕೆಂದರೆ ನಾನು ಫ್ರೀ ಟೈಮಿಂಗ್ಸಲ್ಲಿ ಮಾತ್ರ ನಾನು ವರ್ಕ್ ಹಾಕೋದ್ರಿಂದ ನಂದು ಯಾವ್ದಾದ್ರು ಬ್ಲೌಸ್ ಇದ್ದರೆ ಅದನ್ನು ಹಾಕಿ ತೋರಿಸೋಣ, ನನಗೂ ಬರುತ್ತಲ್ವಾ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊತಾ ಇರ್ತೀನಿ. ಮತ್ತು ಕಟ್ ಬೀಡ್ಸ್ ಮಧ್ಯ ನಾನೇನು ಡಾಟ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿ ನಾನು 2 mm ಶುಗರ್ ಬೀಡ್ ಕೂಡ ಹಾಕ್ಕೊಂಡಿದ್ದೀನಿ. ಶುಗರ್ ಬೀಡ್ ಹಾಕಿ ಮಾಡಿ ನಿಮಗೆ ಅಲ್ಲಿ ನಾನು ಎಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ಅದು ನೋಡಿ, ಒಂದನ್ನು ಗ್ಯಾಪ್ ಬಿಟ್ಟು ಇನ್ನೊಂದಕ್ಕೆ ಹಾಕಿದ್ದೀನಿ. ಮತ್ತು ಮಧ್ಯದಲ್ಲಿ ಕೂಡ ಅಷ್ಟೇ ಅವೆರಡಕ್ಕೂ ಗ್ಯಾಪ್ ಬಿಟ್ಟು ಹಾಕ್ಕೊಂಡಿದ್ದೀನಿ. ಅವಾಗ ಸ್ವಲ್ಪ ಬರೀ ಶುಗರ್ ಬೀಡೇ ಅಲ್ಲದೆ ಸ್ವಲ್ಪ ಕಟ್ ಬೀಡ್ಸು ಮಧ್ಯೆ 2 mm ಶುಗರ್ ಬೀಡ್ ಹಾಕಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮಾಡಿದ್ದೆ. ನಿಮಗೆ ಈ ವರ್ಕ್ನ 1 ಡೇಲಿ ಹಾಕ್ಬೋದು. ನಾನು ಔಟ್ಲೈನ್ ಹಾಕ್ಕೊಂಡಿದ್ದೀನಲ್ಲ ಅದು ಚೈನ್ ಸ್ಟಿಚ್ ಡಬಲ್ 2 ಸತಿ 3 ಸತಿ ಹಾಕ್ಕೊಂಡಿದ್ದೀನಿ ಚೈನ್ ಸ್ಟಿಚ್ನ. ದಪ್ಪ ಕಾಣ್ತಾ ಇದೆ, ಹಾಗಾಗಿ 3 ಸತಿ ಏನಾದ್ರು ಹಾಕೋಬೋದು, 2 ಸತಿ ಕೂಡ ಹಾಕ್ಕೊಂಡು ಅದನ್ನು ಡಿಫ್ರೆಂಟಾಗಿ ಮಾಡ್ಕೊಬೋದು. ನನಗೆ ಸಿಂಪಲ್ಲಾಗಿ ಸಾಕು ಅಂತ ಹೇಳ್ಬಿಟ್ಟು ನಾನು ಹೀಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಆರಾಮಾಗಿ ನೀವು ಈಸಿಯಾಗಿ ಒಂದು ದಿನದಲ್ಲಿ ಹಾಕ್ಬಿಡ್ಬೋದು. ಅಷ್ಟು ಈಸಿ ವರ್ಕು. ನಾರ್ಮಲಾಗಿ ನೆಕ್ಕನ್ನ ಡ್ರಾ ಮಾಡಿಕೊಂಡು ನೆಕ್ ಡ್ರಾ ಮಾಡ್ತಿದ್ದಂಗೆ ಸ್ಕೇಲ್ ಮತ್ತು ಕರ್ವಿಂಗ್ ಸ್ಕೇಲ್ನೆಲ್ಲ ಯೂಸ್ ಮಾಡಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ನಾನು ಎಣ್ಣಾಟ್ ಹಾಕಿ ಅಲ್ಲಿ ಮುಗಿಸ್ಕೊಂಡು ಮತ್ತು ಥ್ರೆಡ್ಡಲ್ಲಿ ಹೇಗೆ ಹಾಕಿದೆ ಅಂತ ತೋರಿಸ್ತೀನಿ. ಆ ರೌಂಡ್ ಸರ್ಕಲಿಗೆ ಸಿಂಪಲ್ಲಾಗಿ ನಾನು ಹೇಗೆ ಮಾರ್ಕ್ ಮಾಡ್ತಿದ್ದೀನೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ತಕ್ಷಣ 10 ಎಳೆ ದಾರ ತಗೊಳ್ಳಿ, 5ನ್ನು ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಡಬಲ್ ಮಾಡಿಕೊಂಡು ಸೀಕ್ವೆನ್ಸ್ ಮಧ್ಯೆ ಫ್ರೆಂಚ್ ನಾಟ್ನ ಹಾಕೊತಾ ಹೋಗ್ತಾ ಇದ್ದೀನಿ ಅಷ್ಟೇ. ನಾವು ಹೇಗೆ ಮಾರ್ಕ್ ಮಾಡಿದ್ದೀವಲ್ಲ ಅದೇ ರೀತಿ ಅದ್ರ ಮೇಲೆ ನಾವು ಬರಬೇಕು. ನಾವು ಫ್ರೆಂಚ್ ನಾಟ್ ಹಾಕೋದು ಸೇಮ್ ಆ ಸರ್ಕಲ್ ಮೇಲೆ ಹಾಕೊತಾ ಹೋಗಬೇಕು. ಸೀಕ್ವೆನ್ಸು ಮೀಡಿಯಮ್ ಸೈಜ್ ತಗೊಳ್ಳಿ, ತುಂಬ ಸ್ಮಾಲ್ ಬೇಡ, ತುಂಬ ದೊಡ್ಡದು ಬೇಡ. ಕಟ್ ಬೀಡ್ಸ್ ಚೆನ್ನಾಗಿ ಎಲಿವೇಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಸೀಕ್ವೆನ್ಸ್ನ ತೊಗೊಂಡಿದ್ದೀನಿ. ಜಸ್ಟ್ ಫ್ರೆಂಚ್ ನಾಟ್ ಹಾಕಿದ್ರೆ ಸಿಂಪಲ್ಲಾಗಿ ರೌಂಡು ಸ್ವಲ್ಪ ಗೋಲ್ಡಾಗಿ ಶೈನಿಂಗಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಇದೇ ರೀತಿಯೇ ನೀವು ಸ್ಲೀವ್ಸಿಗೆ ಕೂಡ ಹಾಕೋಬೋದು. ನಾನು ಸ್ಲೀವ್ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಡಿಫ್ರೆಂಟಾಗಿ ಹಾಕಿದ್ದೀನಿ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಕೊನೆ ತನಕ ಇದೆ ನೋಡಿ. ನೀಟಾಗಿ ನೋಡಿದ್ರೆ ಸ್ವಲ್ಪ ವರ್ಕ್ ಹಾಕ್ಲಿಕ್ಕೂ ಕೂಡ ಸುಮಾರು ಐಡಿಯಾಗಳು ಬರ್ತಾ ಹೋಗುತ್ತೆ. ನಾನು ಪೂರ್ತಿ ತೋರ್ಸೋಕೆ ಹೋದರೆ ಲಾಂಗ್ ಆಗುತ್ತೆ. ಆಲ್ರೆಡಿ ಲಾಂಗ್ ಆಗಿದೆ ವಿಡಿಯೋ, ಯಾಕೆಂದರೆ ಸ್ಲೀವ್ಸ್ದು ಸೇರಿಸಿ ಹಾಕಿರೋದ್ರಿಂದ. ಅದನ್ನು ನಾನು ಕೆಲವೊಂದು ಕಡೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನೀವು ನೀಟಾಗಿ ಹಾಕ್ಕೊಳ್ಳಿ. ನಾವು ಹೇಗೆ ಮಾರ್ಕ್ ಮಾಡಿದ್ದೀವೋ ಅದ್ರ ಮೇಲೆ ಬರ್ತಾ ಹೋದರೆ ಆಯಿತು ಅಷ್ಟೇ. ಭಾಳ ಸಿಂಪಲ್ಲು. 3 ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ನಾನು ಫುಲ್ ನೆಕ್ನ ಕವರ್ ಮಾಡಿದ್ದೀನಿ ನೋಡಿ. ಈ ರೀತಿ ಒಂದು ದಿವಸದಲ್ಲಿ ಆರಾಮಾಗಿ ಹಾಕ್ಬೋದು. ನೆಕ್ಸ್ಟ್ ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಹೇಳ್ಬಿಟ್ಟು ಫ್ರೀ ಹ್ಯಾಂಡಲ್ಲೇ ಬಿಡಿಸ್ಕೊಂಡಿದ್ದೀನಿ. ಒಂದು ಪೇಪರಲ್ಲಿ ಬಿಡಿಸ್ಕೊಳ್ಳಿ ನೀವು ಎಲಿಫೆಂಟ್ ಮತ್ತು ಪೀಕಾಕ್ನ. ಇದ್ರ ಕಂಪ್ಲೀಟ್ ಟ್ರೇಸಿಂಗ್ ವಿಡಿಯೋ ಬೇಕು ಅಂದರೂ ನಾನು ಬಿಡ್ತೀನಿ. ನೆಕ್ಸ್ಟು ಯಾರು ಕಮೆಂಟ್ ಮಾಡಿ ಹೇಳಿದರೆ ಟ್ರೇಸಿಂಗ್ ವಿಡಿಯೋನೂ ಬೇಕು ಅಂತ ಹೇಳ್ಬಿಟ್ಟು ನಾನು ಫ್ರೀ ಹ್ಯಾಂಡಲ್ಲಿ ಪೇಪರಲ್ಲಿ ಫಸ್ಟ್ ಬರ್ಕೊಂಡೆ. ಪೇಪರಲ್ಲಿ ನೀಟಾಗಿ ಒಂದು ಸ್ಕೆಚ್ ಮಾಡಿಕೊಂಡೆ. ಸೇಮ್ ಅದನ್ನೇ ಕೂಡ ನೀಟಾಗಿ ಮೆಷರ್ಮೆಂಟ್ ತೆಗ್ಬಿಟ್ಟು ಇದ್ರ ಮೇಲೆ ಸ್ಕೆಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಭಾಳ ಸಿಂಪಲ್ಲು. ನೀವು ಎಷ್ಟು ಈಸಿಯಾಗಿ ಟ್ರೇಸ್ ಮಾಡ್ಕೊತೀರೋ ಅಷ್ಟು ಈಸಿಯಾಗಿ ವರ್ಕ್ನ ಹಾಕ್ತಾ ಹೋಗ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ನಾನು ಶುಗರ್ ಬೀಡ್ನ ಫಸ್ಟ್ ಅದೇನು 3 ಲೈನ್ಸ್ ಇದೆಯಲ್ಲ ಅದಕ್ಕೆ ಶುಗರ್ ಬೀಡ್ ಲೋಡ್ ಮಾಡಿಕೊಂಡು ಹಾಕ್ತಾ ಹೋಗ್ತಾ ಇದ್ದೀನಿ. ಸಿಂಪಲ್ಲಾಗಿ ಶುಗರ್ ಬೀಡ್ನ ಹಾಕ್ಕೊತಾ ಬನ್ನಿ. 3 4 ಆರಾಮಾಗಿ ಹಾಕ್ಬೋದು. ನೀವು ಸ್ಟಾರ್ಟಿಂಗ್ ಕಲಿಬೇಕಾಗಿರೋದೇ ನೀವು ಫ್ರೆಂಚ್ ನಾಟ್ ಹಾಕೋದು, ಶುಗರ್ ಬೀಡ್ ಹಾಕೋದು, ಚೈನ್ ಸ್ಟಿಚ್ ಹಾಕೋದು. ಇದನ್ನೆಲ್ಲ ಕಲಿತಾ ಹೋದ್ರೇ ಆದಷ್ಟು ಬೇಗ ವರ್ಕ್ನ ಹಾಕ್ಬೋದು. ನಾನೇನು ಈ ಶುಗರ್ ಬೀಡ್ ಹಾಕಿದ್ದೀನಲ್ಲ ಅದ್ರ ಸುತ್ತಲೂ ಕೂಡ ನಾನು ಗೋಲ್ಡ್ ಥ್ರೆಡಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ರಿಚ್ಚಾಗಿ ಕಾಣಲಿ ಬಾರ್ಡ್ರು ಅಂತ ಹೇಳ್ಬಿಟ್ಟು ಚೈನ್ ಸ್ಟಿಚ್ 2 ಲೈನ್ಸ್ ಚೈನ್ ಸ್ಟಿಚ್ಚನ್ನ ನಾನು ಪೂರ್ತಿ ಎಲ್ಲಿ ಶುಗರ್ ಬೀಡ್ ಹಾಕಿದ್ದೀನೋ ಅಲ್ಲಿ ಹಾಕ್ಕೊತೀನಿ. ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ಮಧ್ಯೆ ಕೂಡ ಅಷ್ಟೇ ನಾನು ಶುಗರ್ ಬೀಡ್ನೇ ಹಾಕ್ಕೊತಾ ಇದ್ದೀನಿ. ಶುಗರ್ ಬೀಡ್ ಹಾಕೋದ್ರಿಂದ ಬಾಕ್ಸ್ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ಚೈನ್ ಸ್ಟಿಚ್ಚೇ ಬೇಡ ಅಂತ ಹೇಳ್ಬಿಟ್ಟು ಶುಗರ್ ಬೀಡ್ಗಳನ್ನ ಹಾಕ್ಕೊತಾ ಇದ್ದೀನಿ. ನೀವು ಹೆಚ್ಚಾಗಿ ಶುಗರ್ ಬೀಡ್ ಹಾಕೋದ್ನೆಲ್ಲ ಬೇಗ ಕಲಿತ್ರೆ
ನೀಟಾಗಿ ಬರುತ್ತೆ. ನಾರ್ಮಲ್ ನೀಡಲಲ್ಲಿ ಶುಗರ್ ಬೀಡ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ಟ್ರೈಟ್ ಲೈನ್ ಬರಲ್ಲ, ಅಷ್ಟು ಸ್ಟಿಫ್ನೆಸ್ಸು ಬರಲ್ಲ. ನಾರ್ಮಲ್ ನೀಡಲಲ್ಲಿ ಹಾಕಿದ್ರೆ ನೀವು ಇದು ಕ್ರೋಶ ಕಡ್ಡಿಲೇ ಹಾಕಬೇಕು, ಆವಾಗೇ ನಿಮಗೆ ನೀಟಾಗಿ ಬರೋದು. ಅಲ್ಲಿ ಕಟ್ಬಿಟ್ಟು ಹಾಕ್ಬಿಟ್ಟು ನಾನು ಎಣ್ಣಾಟನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೀವು ಹೆಚ್ಚಾಗಿ ಆದಷ್ಟು ಎಣ್ಣಾಟ್ ಹಾಕಿ ಲಾಕ್ ಮಾಡೋದನ್ನು ಕೂಡ ತುಂಬ ಕಲಿಬೇಕು. ಮತ್ತು ತುಂಬ ಲಾಂಗಾಗಿ ಹಾಕೊತ ಹೋಗಬೇಡಿ ಬೀಡ್ಸ್ನ. ಅದೇನಾಗುತ್ತೆ, ಒಂದು ಲೈನ್ ಎಲ್ಲರೂ ಕಟ್ ಆದರೆ ನಾವು ಬ್ಲೌಸ್ ಹಾಕ್ಬೇಕಾದ್ರೆ ಅದೇನಾಗುತ್ತೆ, ಅಷ್ಟು ಕಿತ್ಕೊಂಬರೋ ಚಾನ್ಸಸ್ ಇರುತ್ತೆ. ನಾವು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ಮೇಲೆ ಆವಾಗ ನಾವು ಏನೂ ಮಾಡ್ಲಿಕ್ಕೆ ಬರೋಲ್ಲ. ನಾವೇನು ಮಾಡಬೇಕು ಅಂದರೆ ಇಷ್ಟಿಷ್ಟೇ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಬಿಡ್ಬೇಕು. ಆವಾಗ ಕಟ್ ಆದರೂ ಕೂಡ ಅದಷ್ಟೇ ಲೈನ್ ಕಟ್ ಆಗುತ್ತೆ. ನೋಡಿ, ನಾನು ನೀಟಾಗಿ ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ಪೂರ್ತಿ ಔಟ್ಲೈನ್ ಹಾಕ್ಕೊಂಡಿದ್ದೀನಿ. 2 ಲೈನ್ ಔಟ್ಲೈನ್ನ ಹಾಕ್ಕೊಂಡು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ನಾನು ಈ ಆರ್ಚ್ ಹಾಕೋ ಸ್ವಲ್ಪ ಡೀಟೈಲಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಸ್ಲೀವ್ಸ್ ಹಾಕೋದ್ರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಹಾಕೊತ ಬನ್ನಿ. ತುಂಬ ಈಸಿ. ಫ್ರೆಂಚ್ ನಾಟ್ನ ತೊಗೊಂಡು ಮಧ್ಯ ನಾವು ಸೀಕ್ವೆನ್ಸ್ನ ಇಟ್ಬಿಟ್ಟು ಅದನ್ನು ಒಳಗಡೆ ಹಾಕಿದ್ರೆ ನೋಡಿ ನೀಟಾಗಿ ಈಗ ಎಳಿಬೇಕು ಥ್ರೆಡ್ಡನ್ನು. ಇದು ಕೂಡ ಅಷ್ಟೇ, 10 ಎಳೆ ದಾರ ಇದೆ, 5 ಎಳೆ ದಾರ ತೊಗೊಳ್ಳಿ, ಡಬಲ್ ಆಗುತ್ತಲ್ಲ ಅದು ಸಾಕು. ತುಂಬ ತಗೊಂಡ್ರೆ ಏನಾಗುತ್ತೆ, ಅದು ಗಂಟು ಥರ ಬೀಳ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಕಮ್ಮಿ ತೊಗೊಂಡ್ರು ಓಕೆ. ತುಂಬ ಕಮ್ಮಿನೂ ಬೇಡ, ತುಂಬ ಜಾಸ್ತಿನೂ ಬೇಡ. 10 ಎಳೆ ದಾರ ತೊಗೊಂಡಿದ್ದೀನಿ ನಾನು. ಅದಕ್ಕೆ ನೀಟಾಗಿ ಬರ್ತಾ ಇದೆ ನೋಡಿ. ಆ ಸೀಕ್ವೆನ್ಸ್ ಕೂಡ ಸ್ಮಾಲ್ ಇರೋದ್ರಿಂದ ಗಂಟು ಕೂಡ ಸಣ್ಣದಾಗಿ ಬರುತ್ತೆ. ಆವಾಗ ಸೀಕ್ವೆನ್ಸ್ಗೂ ಕೂಡ ನಮಗೆ ಆ ರೌಂಡಲ್ಲಿ ಕಾಣ್ತಾ ಹೋಗುತ್ತೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನಿಮಗೊಂದು ಅಂದಾಜು ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ ಸೇಮ್ ಫ್ರೆಂಚ್ ನಾಟನ್ನು 3 ಲೈನ್ಸಲ್ಲಿ ಹಾಕ್ಕೊಂಡಿದ್ದೀನಿ. ನಾವು ಹೆಂಗೆ ಮಾರ್ಕ್ ಮಾಡಿದ್ದೀವಲ್ಲ ಆ ರೀತಿ ಹಾಕ್ಕೊತ ಹೋಗಿ. ಎಲ್ಲೂ ಥ್ರೆಡ್ ಗಂಟು ಆಗಲ್ಲ. ನೀವು ಸ್ವಲ್ಪ ಅದನ್ನು ಸ್ಟಾರ್ಟಿಂಗ್ಗೆ ನೀಡಲ್ಲಿ ಹಾಕ್ಕೊಂಡಾಗ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ಥ್ರೆಡ್ ಸ್ವಲ್ಪ ಅಲ್ಲಿ ಇಲ್ಲಿ ಕಟ್ಟಾಗೋದು ಅಥವಾ ತುಂಬ ಗಂಟಾಗೋದು ತಪ್ಪುತ್ತೆ. ನೀಟಾಗಿ ಬರುತ್ತೆ. ನೀವು ಕಾನ್ಫಿಡೆಂಟಾಗಿ ಹಾಕ್ಕೊತ ಹೋಗ್ಬೋದು. ಸ್ಲೀವ್ಸ್ ಹಾಕೋಕ್ಕೆ ನನಗೆ 3 ದಿವಸ ಬೇಕಾಯಿತು, ಆದರೆ ಬ್ಯಾಕ್ ನೆಕ್ ಮಾತ್ರ ಒಂದೇ ದಿವಸದಲ್ಲಿ ಹಾಕಿದ್ದೀನಿ. ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಹಾಕ್ಬೋದು. ನಾನು ಬೀಡ್ಸಿಗೆಲ್ಲ ಮುಂಚೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ನನಗೆ ಜಸ್ಟ್ 50 ರುಪೀಸ್ ಅಷ್ಟೇ ಆಗಿರೋದು. 50 ರುಪೀಸಲ್ಲಿ ಎಷ್ಟು ಗ್ರ್ಯಾಂಡಾಗಿರೋ ವರ್ಕ್ನ ಹಾಕಿದ್ದೀನಿ ನೋಡಿ. ನಿಮಗೂ ಕೂಡ ಸಿಂಪಲ್ ಸ್ಟೆಪ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ತುಂಬಾ ಈಸಿ. ನಾರ್ಮಲ್ ಥ್ರೆಡ್ ಯೂಸ್ ಮಾಡ್ಬೋದು ಅಥವಾ ಕ್ರೋಶ ಯೂಸ್ ಮಾಡ್ಬೋದು. ಅದರಲ್ಲೇ ಮತ್ತು ಕುಂದನ್ಗಳನ್ನ ಹಾಕ್ಕೊಂಡು ಎಷ್ಟು ಗ್ರ್ಯಾಂಡಾಗಿ ಹಾಕ್ಬೋದು. 3, 4 ಅಥವಾ 2,000 ತಗೊಳ್ಳೋ ವರ್ಕನ್ನ ಬರೀ 50 ರುಪೀಸಲ್ಲಿ ಹಾಕ್ಬೋದು. ಕಾನ್ಫಿಡೆನ್ಸ್ ಇರಬೇಕು. ಫ್ರೀ ಹ್ಯಾಂಡಲ್ಲಿ ಬಿಡಿಸೋ ಅಂಥ ಕೆಲವೊಂದು ಡಿಸೈನ್ಗಳನ್ನು ಗೊತ್ತಿದ್ದರೆ ಈಸಿಯಾಗಿ ಹಾಕ್ಕೊಬೋದು. ಇದೇನು ತುಂಬ ಬ್ರಹ್ಮವಿದ್ಯೆ ಥರ ಏನಲ್ಲ. ನಾನಂತೂ ಯಾವಾಗೂ ಈಸಿಯಾಗಿ ಫ್ರೀ ಟೈಮಲ್ಲಿ ತುಂಬ ಗ್ರ್ಯಾಂಡ್ ಡಿಸೈನ್ಗಳನ್ನ ಹಾಕಿದ್ದೀನಿ. ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳಿದ್ದಾವೆ, ಅದನ್ನು ಚೆಕ್ ಮಾಡಿ. ಈ ವಿಡಿಯೋನು ಹೇಗೆ ಅನ್ನಿಸ್ತು ಅಂತ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಈ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಒಬ್ಬರು ವಿಡಿಯೋದಲ್ಲಿ ಕೇಳಿದರು, ಕಮೆಂಟಲ್ಲಿ ಕೇಳಿದರು ಇನ್ನೊಂದು ಸ್ವಲ್ಪ ಡೀಟೇಲಾಗಿ ತೋರಿಸಿ ಅಂತ. ನಾನು ಆದಷ್ಟು ಡೀಟೇಲಾಗಿ ವಿಡಿಯೋಗಳನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಮನೆ ಕೆಲಸದ ಮಧ್ಯೆ ಮಾಮೂಲಿಯಾಗಿ ಹಾಕ್ತಾ ಇರೋದ್ರಿಂದ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆಯೋ ಅದನ್ನಷ್ಟೇ ನಾನು ವಿಡಿಯೋ ಮಾಡ್ಕೊತಾ ಇರ್ತೀನಿ. ಕೆಲವೊಂದು ವೀಡಿಯೋನ ಸ್ಕಿಪ್ ಮಾಡ್ತಾ ಇರ್ತೀನಿ. ಈ ಪಿಕಾಕ್ ಕೂಡ ಅಷ್ಟೇ ಸಿಂಪಲ್ಲಾಗಿ ಥ್ರೆಡ್ಗೆ 10 ಸ್ಟ್ಯಾಂಡ್ ಥ್ರೆಡ್ನೇ ತೊಗೊಂಡು ನೀಟಾಗಿ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫಿಲ್ಲಿಂಗೆಲ್ಲ ತುಂಬ ಈಸಿ. ಒಂದು ಸತಿ ನೀವು ಕಲ್ತ್ಬಿಟ್ರೆ ಅದು ಹೇಗೆ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು, ಯಾವ ಡಿಸೈನ್ ಬೇಕಾದ್ರೂ ಟ್ರೈ ಮಾಡ್ಬೋದು. ನಿಮಗೆ ಹೇಗೆ ನೀಡಲಲ್ಲ ಥ್ರೆಡ್ನ ಹಾಕ್ತೀನಿ ಕಾನ್ಫಿಡೆಂಟಾಗಿ ಅನ್ನೋದು ಬರಬೇಕು. ಎಲ್ಲರೂ ಗ್ಯಾಪ್ ಬಂತು ಅಂದರೆ ಅದನ್ನು ಹೇಗೆ ಫಿಲ್ ಮಾಡ್ಕೊತೀನಿ ಅನ್ನೋದು ಗೊತ್ತಾಗ್ತಾ ಹೋದರೆ ಬಹಳ ಈಸಿ. ನಾನು ಸಿಂಪಲ್ಲಾಗಿ ಥ್ರೆಡ್ನ ಹಾಕ್ಬಿಟ್ಟು ಕಟ್ ಬೀಡ್ಸ್ನ ಮೇಲೆ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಹೈಲೈಟಾಗಿ ಕಾಣಲಿ ಪಿಕಾಕು ಅಂತ ಹೇಳ್ಬಿಟ್ಟು ಜರ್ದೋಸಿ ಕೂಡ ಹಾಕಿದ್ದೀನಿ. ಅದನ್ನು ಹೇಗೆ ಹಾಕಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಸ್ಟಾರ್ಟಿಂಗ್ ಫಸ್ಟ್ ನಾನು ಒಳಗಡೆ ಫಿಲ್ಲಿಂಗ್ ಸ್ವಲ್ಪ ಅದು ಪಿಕಾಕಿಂದ ಫೆದರ್ ಥರ ಬರಲಿ, ಹೈಟಾಗಿ ಬರಲಿ, ದಪ್ಪವಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಒಳಗಡೆನೆ ಜರ್ದೋಸಿನ ಒಳಗಡೆನೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ಆರಿ ನೀಡಲಲ್ಲಿ ಜರ್ದೋಸಿ ಹಾಕ್ತಿರೋದು, ನನಗೂ ಕೂಡ ಬರಲ್ಲ. ನಾನು ಏನು ಮಾಡ್ತಿದ್ದೆ, ನಾರ್ಮಲ್ ನೀಡಲಲ್ಲಿ ಜರ್ದೋಸಿನ ಸ್ಟಿಚ್ ಮಾಡ್ತಾ ಇದ್ದೆ. ಈಗ ಕೂಡ ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ. ಜರ್ದೋಸಿಲಿ ಸ್ವಲ್ಪ ಕಷ್ಟ ಆಗುತ್ತೆ.
ನಾವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾವು ಒಂದು ಕ್ಲಾತನ್ನ ಹಾಕ್ಕೊಂಡು ಜರ್ದೋಸಿನ, ಕಟ್ ಬೀಡ್ಸನ್ನ, ಆಮೇಲೆ ನಾರ್ಮಲ್ ಥ್ರೆಡನ್ನು ಹಾಕೋ ವರ್ಕ್ಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನಾನು ಜರ್ದೋಸಿಲಿ ಕೂಡ ಒಂದಕ್ಕೆ ಹಾಕಿದೆ, ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಾರ್ಮಲ್ ನೀಡಲಲ್ಲೇ ಮಾಡ್ತಾಯಿದ್ದೀನಿ. ಸ್ಮಾಲ್ ಪೀಸಸ್ ಆಗಿ ಜರ್ದೋಸಿನ ಕಟ್ ಮಾಡ್ಕೊಳ್ಳಿ, ಅಂದಾಜಿಗೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಅದು ಅಳತೆ ನೋಡಿ, ಕೈಯಲ್ಲೋ ಅಥವಾ ಒಂದು ಪೇಪರ್ ಇಟ್ಕೊಂಡು ನೋಡಿ, ಆ ಪೇಪರನ್ನು ಕಟ್ ಮಾಡಿಕೊಂಡು ಜರ್ದೋಸಿನ ನೀಟಾಗಿ ಆ ಪೇಪರ್ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊತಾ ಹೋಗಿ. ಆ ಜರ್ದೋಸಿನ ನೀಟಾಗಿ ಪೋಣಿಸ್ತಾ ಹೋಗಿದ್ರೆ ಸಿಂಪಲ್ ಸ್ಟೆಪ್ಸು. ಅದು ಪೂರ್ತಿ ಕರ್ವಿಂಗ್ ಹೇಗೆ ಬರುತ್ತೋ ಆ ರೀತಿ. ಗ್ಯಾಪ್ ಇದ್ದರೆ ಇನ್ನೊಂದು ಜರ್ದೋಸಿ ಹಾಕ್ಕೊಳ್ಳಿ, ಗ್ಯಾಪ್ ಇಲ್ಲದೆ ಇರೋಂಗೆ ಹಾಕೋಕ್ಕೆ ಟ್ರೈ ಮಾಡ್ತಾ ಹೋಗಿ. ನಾನು ಕೂಡ ಗ್ಯಾಪ್ ಇಲ್ದಂಗೆ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನಗೂ ಈ ವರ್ಕ್ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು ಜರ್ದೋಸಿನ ತುಂಬ ಯೂಸ್ ಮಾಡಿದ್ದೀನಿ. ಹಾಗಾಗಿ ನನಗೆ ಹೇಗೆ ನೀಡಲ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತು. ಹಾಗಾಗಿ ನೀಟಾಗಿ ಹಾಕ್ಕೊತಾ ಹೋಗ್ತಾ ಇದ್ದೀನಿ. ಲೆಂತ್ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನೋಡಿ ಕಟ್ ಮಾಡ್ಕೊಳ್ಳಿ. ಲೆಂತ್ ಉದ್ದ ಆದರೆ ನೀವೇನು ಮಾಡಿ ಅಂದರೆ ಜರ್ದೋಸಿನ ಫಸ್ಟ್ ಕಟ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ನೀಟಾಗಿ ಸ್ಟ್ರೆಚ್ ಮಾಡಬೇಕು ಸ್ವಲ್ಪ. ಈಗ ನಾವು ಹಾಕಬೇಕಾದ್ರೆ ಏನಾಗುತ್ತೆ, ಅದು ಸ್ವಲ್ಪ ಲೆಂತ್ ಇದ್ದರೂ ಎಳೆದ್ರೆ ನೀಟಾಗಿ ಕೂರುತ್ತೆ. ಅದು ಟ್ರಿಕ್ಕು, ಇದರಲ್ಲಿರೋ ಟ್ರಿಕ್ಸ್ ಏನಂದರೆ ಅದೇ ರೀತಿಯೇ. ಜರ್ದೋಸಿ ಹಾಕೋದ್ರಲ್ಲಿ ಟ್ರಿಕ್ಸ್ ಅಂದರೆ ಅದೇ. ಲೆಂತ್ ಶಾರ್ಟ್ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಲೆಂತ್ ಲಾಂಗ್ ಇದ್ದರೆ ಏನಾಗುತ್ತೆ, ನಾವು ಎಳೆದು ಕೂರಿಸಿದ್ರೆ ಅದು ಸ್ಟ್ರೆಚ್ ಮಾಡಿರ್ತೀವಲ್ಲ ಸ್ಟಾರ್ಟಿಂಗೆ ನಾವು, ಅದು ನೀಟಾಗಿ ಕೂರ್ತಾ ಹೋಗುತ್ತೆ. ನೋಡಿ ಇದೇ ರೀತಿ ಫಿಲ್ಲಿಂಗ್ ಮಾಡ್ಕೊಳೋದು. ಪ್ರತಿ ಪಿಕಾಕಿಗೂ ನಾನು ಇದೇ ರೀತಿ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಲಿ ಅಂತ ಓನ್ ಡಿಸೈನ್ನ ಹಾಕಿದ್ದೀನಿ. ಕಮೆಂಟ್ ಮಾಡಿ ತಿಳಿಸಿ, ನಾನು ಓನಾಗಿ ಕ್ರಿಯೇಟ್ ಮಾಡಿರೋ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಕಣ್ಣಿಗೆ ಒಂದು ಪರ್ಲ್ನ ಹಾಕಿದ್ದೀನಿ, ಸ್ವಲ್ಪ ಹೈಲೈಟಾಗಿ ಕಾಣಲಿ, ಎಲ್ಲ ಗೋಲ್ಡೇ ಆಗಬಾರ್ದು ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಮಾಡಿಕೊಂಡು ನಾನು ಇದಕ್ಕೇನು ಮಾಡ್ತಾಯಿದ್ದೀನಿ, ರಿಂಗ್ ನಾಟ್ನ ಹಾಕ್ಕೊತಾ ಇದ್ದೀನಿ. ರಿಂಗ್ ನಾಟು ಕೂಡ ನಾನು ಕೆಲವೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು, ಅದೇ ರೀತಿ ಹಾಕ್ಕೊತಿದ್ದೀನಿ. ರಿಂಗ್ ನಾಟಿಗೆ ಕೂಡ ನಾನು ಸೇಮ್ 10 ಸ್ಟ್ಯಾಂಡ್ ಥ್ರೆಡನ್ನೇ ತೊಗೊಂಡಿದ್ದೀನಿ. ಪೂರ್ತಿ ಆಲ್ ಓವರ್ ಎಲ್ಲೇ ಕಲರ್ ಥ್ರೆಡಲ್ಲಿ ಹಾಕಿದ್ದೀನಿ ಅದಕ್ಕೆ ಪೂರ್ತಿ 10 ಸ್ಟ್ಯಾಂಡರ್ಡ್ ಥ್ರೆಡ್ ತೊಗೊಂಡಿದ್ದೀನಿ. ಅದೇನಿದೆ ಸರ್ಕಲ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಾ ಇದ್ದೀನಿ. ರಿಂಗ್ ನಾಟ್ ಹಾಕೊಂಡ ತಕ್ಷಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಪಿಕಾಕು. ನೆಕ್ಸ್ಟು ಎಲಿಫೆಂಟಿಗೆ ಏನು ಮಾಡಿದ್ದೀನಿ, ತುಂಬ ಸಿಂಪಲ್ಲು ಗೋಲ್ಡ್ ಕಲರ್ ಥ್ರೆಡನ್ನು ತಗೊಂಡು ಪೂರ್ತಿ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಹೇಗೆ ಔಟ್ಲೈನ್ಗಳನ್ನ ಹಾಕಿದ್ದೀನೋ, ಯಾವ ರೀತಿ ಬಿಡಿಸಿದ್ದೀನೋ ಅದಕ್ಕೆ ಪೂರ್ತಿಯಾಗಿ ಚೈನ್ ಸ್ಟಿಚ್ಚನ್ನ ಹಾಕೊತ ಹೋಗಿದ್ದೀನಿ. ಸಣ್ಣದಾಗಿ ಚೈನ್ ಸ್ಟಿಚ್ಚನ್ನ ಹಾಕಿದ್ರೆ ಅವಾಗ ಫಿಲ್ಲಿಂಗ್ ಚೆನ್ನಾಗಿ ಕಾಣುತ್ತೆ. ನಾವೇನು ಬಿಡಿಸಿದ್ದೀವಲ್ಲ ಅದು ಎಲಿಫೆಂಟ್ ಥರ ನೀಟಾಗಿ ಕಾಣುತ್ತೆ. ದೊಡ್ಡದಾಗಿ ಚೈನ್ ಸ್ಟಿಚ್ ಹಾಕಿದರೆ ಅದು ಕಾಣಲ್ಲ. ಮೈನ್ಯೂಟಾಗಿ ಮಾಡೋ ವರ್ಕ್ಗಳನ್ನ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾರ್ಮಲಾಗಿ ಬೀಡ್ಸ್ನೆಲ್ಲ ಹಾಕೋದಲ್ಲ ತುಂಬ ಈಸಿಯಾಗಿ ಹಾಕ್ಬಿಡ್ಬೋದು, ಅದಕ್ಕೆಲ್ಲ ತುಂಬ ಟೈಮ್ ತೊಗೊಳಲ್ಲ. ಇದಕ್ಕೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೇಗೆ ಹಾಕೋದು, ಆನೆ ಶೇಪೇ ಬರಬೇಕು ನಾವು ಚೈನ್ ಸ್ಟಿಚ್ ಹಾಕಿದ್ರೆ, ಅದೇ ರೀತಿಯೇ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಔಟ್ಲೈನ್ ಎಲ್ಲ ಫಸ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಔಟ್ಲೈನ್ ಹಾಕ್ಬಿಟ್ಟು ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ. ಎಲ್ಲರೂ ಡೀಟೈಲಾಗಿ ಹಾಕಿ ಅಂತ ವಿಡಿಯೋ ಕಮೆಂಟ್ ಮಾಡೋದ್ರಿಂದ ನಾನು ಡೀಟೈಲಾಗಿ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸಿದ್ದೀನಿ. 50 ರುಪೀಸಿಗೆ ಯಾರು ಈ ಬಜೆಟ್ಟಿಗೆ ವರ್ಕ್ನ ಹಾಕ್ಕೊಡ್ತಾರೆ. ನಾವು ಹಾಕೋದ್ರಿಂದ ಆರಾಮಾಗಿ 50 ರುಪೀಸಲ್ಲಿ ಗ್ರ್ಯಾಂಡ್ ವರ್ಕ್ ಹಾಕ್ಬೋದು. ನಾನು ಪ್ರತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಎಲ್ಲ ವಿಡಿಯೋಗಳನ್ನ ಚೆಕ್ ಮಾಡಿ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಸಿಂಪಲ್ಲು ನಾರ್ಮಲಾಗಿ ಎಲಿಫೆಂಟ್ ನೋಡಿದ ತಕ್ಷಣ ನಿಮಗೆ ಹೇಗೆ ಅನಿಸುತ್ತೆ, ಯಾವ ರೀತಿ ಸ್ಟಿಚ್ ಹಾಕಿದ್ರೆ ಅದು ಎಲಿಫೆಂಟ್ ಲುಕ್ ಹಾಗೆ ಕಾಣುತ್ತೆ ಅನ್ನೋದನ್ನು ನೋಡಿಬಿಟ್ಟು ಸ್ಟಿಚ್ ಮಾಡ್ಕೊತ ಹೋಗಿ. ಇದನ್ನು ಹಾಕೋದು ಕೂಡ ತುಂಬ ಈಸಿ, ಆರಾಮಾಗಿ ಹಾಕ್ಬಿಡ್ಬೋದು. ಚೈನ್ ಸ್ಟಿಚ್ ಸಿಂಪಲ್. ಫಿಲ್ಲಿಂಗ್ ಆದ ತಕ್ಷಣವೇ ಎಲಿಫೆಂಟ್ ಎಷ್ಟು ಲುಕ್ ಬಂತು ನೋಡಿ. ಈ ರೀತಿ ಹಾಕ್ಕೊತಾ ಹೋಗಿ. ಆಮೇಲೆ ಪ್ರತಿಯೊಬ್ಬರು ನಾನು ವಿಡಿಯೋಗೆ ಕಮೆಂಟ್ ಮಾಡ್ತಿರೋದ್ರಿಂದ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದವರಿಗೆಲ್ಲರಿಗೂ. ನೀವು ಬ್ಯಾಕ್ ನೆಕ್ಕಿಗೆ ಕೂಡ ಇದನ್ನೇ ಪಿಕಾಕ್ನ ಹಾಕ್ಬಿಟ್ಟು ಮಾಡ್ಕೊಬೋದು. ನಾನು ಬ್ಯಾಕ್ ನೆಕ್ಕಿಗೆ ಅಷ್ಟು ಗ್ರ್ಯಾಂಡ್ ಬೇಡ, ಸ್ಲೀವ್ಸಿಗಷ್ಟೇ ಸಾಕು ಅಂತೇಳ್ಬಿಟ್ಟು ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡ್ ಹಾಕೊಂಡ್ರೆ ಲುಕ್ ಇರುತ್ತೆ ಸ್ಯಾರಿಗೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಮೈನ್ಯೂಟಾಗಿ ಹಾಕಿದ್ದೀನಿ ನೋಡಿ, ಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವಿಡಿಯೋ ಪೂರ್ತಿ ನೋಡಿದ್ರೆ. ಎಲ್ಲಿ ಕಟ್ ಬೀಡ್ಸ್ ಹಾಕಿದ್ದೀನಿ, ಎಲ್ಲಿ ಜರ್ದೋಸಿ ಹಾಕಿದ್ದೀನಿ, ಎಲ್ಲಿ ವೈಟ್ ಬೀಡ್ ಪರ್ಲ್ನ ಹಾಕಿದ್ದೀನಿ ಅಂತೇಳ್ಬಿಟ್ಟು. ಎಲಿಫೆಂಟ್ ಕೂಡ ಈ ರೀತಿ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬಾರ್ಡ್ರು ತುಂಬ ರಿಚ್ಚಾಗಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನಾನು ಪ್ರತಿ ಸತಿನೂ ಅದನ್ನೇ ಹೇಳೋದು, ಆದಷ್ಟು ಫ್ರೀ ಹ್ಯಾಂಡಲ್ಲಿ ಬಿಡಿಸ್ಕೊಂಡು ಮಾಡ್ತಾ ಹೋದರೆ ನಿಮಗೆ ಈಸಿನೂ ಅನಿಸುತ್ತೆ, ಕಷ್ಟ ಅನಿಸಲ್ಲ, ಹೆವಿ ವರ್ಕ್ ಅನಿಸಲ್ಲ. ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಕೂಡ ನೀವು ಇದೇ ವರ್ಕನ್ನ ಆರಾಮಾಗಿ ಈಸಿಯಾಗಿ ಹಾಕೋಬೋದು. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿ ವಿಡಿಯೋನ ನೋಡಿ ಲೈಕ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಫಾಲೋ ಫಾರ್ ಮೋರ್ ವಿಡಿಯೋಸ್. ಸಿ ಯು ಸೂನ್.